ಹಲೋ, ಹೇಳ. ಭಾಳ ಬಿಜಿ ಇದೆಯಾ? ಏನ್ ಬಿಸಿನೋ ಹೋಗ, ಅಲ್ಲೇ ಕೆಟ್ಟೋಗಿದೆ. ಏ ನಂದು ಕಮಿಟ್ಮೆಂಟ್ 80,000 ಇದೆ ಕಣೋ. ತಿಂಗಳಿಗೆ? ಹಾ, ನಾನು 80,000 ಕಟ್ಟಬೇಕು. ಹೌದಾ, ತುಂಬ ಪ್ರಾಬ್ಲಮ್ ಇದೆ ನಿಮಗೆ. ಏನ್ ಮಾಡೋದು, ಯಾರೋ ಒಬ್ಬ ಫ್ರಾಡ್ ಮಾಡಿದ್ದಕ್ಕೆ ನನ್ನ ತಲೆಗೆ ತಂದು ಮಡಗಿದ್ದಾನೆ. ನಿಮ್ಮ ಹಣೆ ಬರೋದಲ್ಲಿ ಹಾ, ಅದೇ ಬರೆದಿದ್ರೆ ಮತ್ತೆ ನೀರು ಏನು ಮಾಡ್ತೀಯ? ಏನು ಮಾಡೋಕ್ಕಾಗಲ್ಲ. ಹೌದಾ, ಆರಾಮಾಗಿರುತ್ತೆ, ಏನು ಚಿಂತೆ ಮಾಡ್ಕೋಬೇಡ. ಹ್ಞೂ, ಆಯ್ತು, ಹಾಕು, ಮಾತಾಡೋಣ ಆಮೇಲೆ, ಸರಿನಾ? ಬೇಜಾರು ಮಾಡ್ಕೋಬೇಡ, ಕಟ್ ಮಾಡ್ತೀನಿ ಅಂತ. ಊಟ ಮಾಡಿದ್ಯಾ? ಊಟ ಎಲ್ಲ ಬೆಳಗ್ಗೆಯಿಂದ ಟಿಫನ್ ಕೂಡ ಮಾಡಿಲ್ಲ. ಹೌದಾ, ಇಂದು ದಪ್ಪ ಇದೆ, ಸಣ್ಣ ಇದೆ ನೀನು ಸೈಜ್ ನೋಡೋಕ್ಕೆ. ಅದೆಲ್ಲ ಹೇಳ್ತೀನಿ. ಏನು ಬೇಡಮ್ಮ, ಸಾಕು, ಇಷ್ಟು ಫ್ರೆಂಡ್ಲಿಯಾಗಿ ಮೊದಲು ಸಾಕು ನನಗೆ. ಅದ್ರ ಬದಲು ಏನು ಬೇಡ, ನನಗೆ ತೋರಿಸಿ ಬೇಡ. ಹಾಂ, ಬರೀ ಬೇಜಾರಾದಾಗ ಕಾಲ್ ಮಾಡ್ತೀನಿ ನಿಮ್ಗೆ, ಓಕೆನಾ? ಸರಿ, ಆಯ್ತು, ಮಾಡು. ಫ್ರೆಂಡ್ಲಿಯಾಗಿ ಮಾತಾಡೋಣ, ಓಕೆ? ಆಯ್ತು. ಅಲ್ವಾ, ಇನ್ನೊಂದು ಯಾರನ್ನ ನಂಬಕ್ಕೆ ಹೋಗ್ಬೇಡೇನು? ಅಯ್ಯೋ, ಈಗಲೇ ನಂಬಿ ಮೋಸ ಹೋಗಿರೋ ಸಾಕು. ಇನ್ಯಾರು ನಂಬನು ಹೋಗಲ್ಲ ಕಣೋ ನಾನು. ನಿಮ್ಮ ಬಾಯ್ ಫ್ರೆಂಡ್ ಜೊತೆ? ಇಲ್ಲ. ಮತ್ತೆ ಏನು ಯಾವನ ನಂಬಿ ಅಷ್ಟು ದುಡ್ಡು ಹೇಗೆ ನೀನು? ಎಷ್ಟೋ ಸತಿ ಟ್ರೈ ಮಾಡಿದಾನೆ, ಬಟ್ ನಾನ್ ಬಿಟ್ಟಿಲ್ಲ. ಟ್ರೈ ಮಾಡಿದಾನೆ, ಹಗ್ ಮಾಡಿದಾನೆ. ಬಿಟ್ಟು ಮತ್ತೆ ಏನಾಗಿಲ್ಲ ನಿಮಗೆ? ಇಲ್ಲ, ಹ್ಞೂ, ಅವನಿಗೆ ಏನೂ ತೋರಿಸಿಲ್ಲ. ಕೆಲಸ ಮಾಡಿದ್ರೆ ಎಷ್ಟು ವರ್ಷ ಇದೆ ನೀವು? 2 ವರ್ಷ ಆಯ್ತು. ಮತ್ತೆ 2 ವರ್ಷ ಇದೇ ಕೆಲಸ ಮಾಡ್ತೀಯ, ಅಥವಾ ಮನೇಲಿ ಕೂತು? ಏನ್ ಮಾಡೋಣ ಹೇಳು ನೀನೆ. ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಟ್ರೈ ಮಾಡಬೇಕು, CET ಓದಿ ನೀನು. ಅಯ್ಯೋ, ನನ್ಗಿರೋ ತೊಂದರೆಗೆ ಗೌರ್ಮೆಂಟ್ ಜಾಬ್ ಮಾಡಿದ್ರಲ್ಲ, ಯಾವ ಜಾಬ್ ಮಾಡಿದ್ರು ದುಡ್ಡು ಸಾಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ. ಎಷ್ಟು ಜನ ಫ್ರೆಂಡ್ ಅಲ್ವಾ ನೀವು? ನಿಮ್ಮ ಅಮ್ಮ ಕೆಲಸ ಏನು ಮಾಡ್ತಾರೆ ಅವರು? ನಮ್ಮಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಗೌರ್ಮೆಂಟ್ ಖಾಸಗಿನಾ? ಗೌರ್ಮೆಂಟ್ ಅಲ್ಲ, ಪ್ರೈವೇಟ್. ಅವ್ರಿಗೆ ಸ್ಯಾಲ್ರಿ ಎಷ್ಟಿದೆ ಅವ್ರಿಗೆ? ಅವ್ರಿಗೆ ಒಂದು 35 ಸಿಗುತ್ತೆ. ಹೌದಾ, ಈ ವಿಷಯ ನಿಮ್ಮ ಅಮ್ಮನಿಗೆ ಹೇಳಿದ್ರಿ ನೀನು? ಅದೆಲ್ಲ ಹೇಳೋಕ್ಕಾಗಲ್ಲ ಕಣೋ. ಅವೆಲ್ಲ ಹೆಂಗ್ ಹೇಳೋಣ ಹೇಳು? ಮತ್ತೆ ಇಷ್ಟೊಂದು ಪ್ರಾಬ್ಲಮ್ ದಿನ ಹೇಗೆ ಸಹಿಸ್ಕೊತೆ ನೀನು? ಅಮೌಂಟು ಸೆಟ್ಲ್ ಆಗಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರ. ರಾತ್ರಿ ನಿದ್ದೆ ಸರಿಯಾಗಿ ಮಾಡ್ತಿಲ್ಲ ನೀನು? ಅಯ್ಯೋ, ನಿದ್ದೆ ಊಟ ಅಂತ ಮಾಡಿ ಕರೆಕ್ಟಾಗಿ ಆಗ್ಲೇ ಆಯ್ತು, 2 ವರ್ಷದ ಮೇಲಾಯ್ತು. ಸರಿಯಾಗಿ ನಿದ್ದೆ ಇಲ್ವಾ? ನಿದ್ದೆ ಊಟ ಅಂತ ಮಾಡಿ 2 ವರ್ಷದ ಮೇಲಾಯ್ತು. ಕಮ್ಮ ಸರಿಯಾಗಿ ಊಟ ಮಾಡ್ತಾ, ಚಿಂತೆ ಮಾಡಕ್ ಹೋಗ್ಬೇಡ ಏನು?